ಇದು ಥರ್ಸ್ಡೇ ವ್ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ನೀರು ಕುಡಿದ್ಬಿಟ್ಟು ನಾನು ಫಸ್ಟ್ ಮಾಡೋ ಕೆಲಸ ಏನಪ್ಪ ಅಂದರೆ ಟೀಗೆ ಇಡ್ತೀನಿ. ಟೀ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತಲೇ ಹೇಳ್ಬೋದು. ಒಬ್ಬೊಬ್ರಿಗೆ ಒಂದೊಂದು ವಾಡಿಕೆ ಇರುತ್ತೆ. ಸೊ ಹಾಗಾಗಿ ನನಗೆ ಬೆಳಗ್ಗೆ ಹೊತ್ತಲು ಟೀ ಫ್ಯೂಯಲ್ ಥರ ಆ್ಯಕ್ಟ್ ಮಾಡುತ್ತೆ. ಮತ್ತು ನೆನ್ನೆ ಬೆಣ್ಣೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇವತ್ತು ಅದನ್ನು ಕಾಯಿಸೋಣ, ತುಪ್ಪ ಮಾಡೋಣ ಅಂತ ಅದನ್ನು ಸಹ ಇಟ್ಟಿದ್ದೀನಿ. ಮತ್ತು ಹಾಲು ಕಾಯಿಸ್ತಾ ಇದ್ದೀನಿ ಮಕ್ಕಳಿಗೆ ಬೂಸ್ಟ್ ಕೊಡಲಿಕ್ಕೆ. ಇಲ್ಲಿ ನಾನು ಹಾಲು ಸುಮಾರು 1 ಲೀಟ್ರಷ್ಟು ಯೂಸ್ ಮಾಡ್ತೀವಿ ಮನೇಲಿ ಡೈಲಿ. ಅದ್ರದ್ದು ಕೆನೆ ನಾನು ತೆಗೆದು ಈ ಥರ ಡಬ್ಬದಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. 15 ದಿನಕ್ಕೊಂದ್ಸಲ ಅದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡ್ತೀನಿ. ಸೊ ಮನೆಯಲ್ಲೇ ಈ ಥರ ತುಪ್ಪ ಮಾಡಿ ತಿಂದರೆ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ರುಚಿ ತುಂಬಾ ಚೆನ್ನಾಗಿರುತ್ತೆ, ಸುಗಂಧವಾಗಿರುತ್ತೆ. ಈ ಥರ ನಾನು 15 ದಿನಕ್ಕೊಂದ್ಸಲ ತುಪ್ಪ ಮಾಡ್ಕೊತೀನಿ. ನೋಡಿ, ಇಷ್ಟು ಆಗಿರೋ ತುಪ್ಪನ ಫಿಲ್ಟರ್ ಮಾಡಿ ಒಂದು ಸ್ಟೀಲ್ ಡಬ್ಬದಲ್ಲಿ ಎತ್ತು ಇಟ್ಕೊತೀನಿ. ದಿನಕ್ಕೆ ಅಟ್ಲೀಸ್ಟ್ 1 ಸ್ಪೂನಷ್ಟು ತುಪ್ಪ ಸೇರಿದ್ರೆ ಮೈಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಆದಷ್ಟು ಮಕ್ಕಳಿಗೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಮ್ಮ ಫುಡ್ಡಲ್ಲೂ ನಾನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ತುಪ್ಪದ ಕತೆ ಇದಾಗಿತ್ತು. ನೀವು ಹೆಲ್ದಿಯಾಗಿ ಮನೆಯಲ್ಲೇ ತುಪ್ಪವನ್ನು ಮಾಡ್ಕೊಳ್ಳಿ, ತುಂಬ ಈಸಿ. ವಿಡಿಯೋ ನಾನು ಹಾಕಿದ್ದೀನಿ, ಅದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಾವು ಮನೆಯಲ್ಲಿ ಡೈಲಿ ಎವ್ರಿ ಹೊತ್ತು ಕೂತ್ಕೊಂಡು ಜೊತೆಗೆ ಮೀಲ್ ತಿನ್ನೋಕ್ಕಾಗಲ್ಲ. ಜೊತೆಗೆ ಮಾಡೋ ಕೆಲಸ ಏನಪ್ಪ ಅಂದರೆ ಟೀ ಕುಡಿಯೋ ಕೆಲಸ ಬೆಳಗ್ಗೆ. ಸೊ ಟೀ ಕುಡಿಬೇಕಾದ್ರೆ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ನನಗೆ ಕೋಪ ಬಂದುಬಿಡತ್ತೆ. ಮಾತಾಡಿಕೊಂಡು ಒಂದು 5-10 ನಿಮಿಷ ಆರಾಮಾಗಿ ಇಬ್ಬರು ಜೊತೆಗೆ ನಾನು ನಮ್ಮವರು ಟೀ ಕುಡಿಬೇಕು. ಸೊ ಇದು ನನಗೆ ಫೇವ್ರೆಟ್ ಟೈಮ್ ಆಗಿರುತ್ತೆ. ಮತ್ತು ಇವತ್ತಿನ ಟಿಫನ್ಗೆ ನಾನು ಚಪಾತಿ ಹೆಸರುಬೇಳೆ ತವ್ವೆ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಬಿಸಿಲು ಕಾಲ ಆಗಿರೋದ್ರಿಂದ ಸ್ವಲ್ಪ ಮೈನ ತಂಪು ಮಾಡ್ಕೊಳ್ಳೋಕ್ಕೆ ಈ ಹೆಸರುಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ಹುರ್ಕೊಂಡಿರೋ ಹೆಸರುಬೇಳೆ, ಮೆಣಸಿನ್ಕಾಯಿ, ಕರಿಬೇವು, ಟೊಮೆಟೊ ಮತ್ತು ಈರುಳ್ಳಿನ ಸ್ವಲ್ಪ ನೀರು ಹಾಕಿ ಅರಿಶಿನ ಪುಡಿ ಹಾಕಿ ಕೂಗಿಸ್ಕೊಂಡು ಮತ್ತು ಅದಕ್ಕೆ ಉಪ್ಪು ನೀರು ಹಾಕಿ ಬೇಯಿಸೋದಷ್ಟೇ. ಇಲ್ಲಿ ಯಜಮಾನ್ರ ಬಾಕ್ಸ್ಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಆರಾಕಿರೋ ಅನ್ನಕ್ಕೆ ನಿಂಬೆ ರಸ, ಉಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸಿ ಚಿತ್ರಾನ್ನ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಚಪಾತಿ ಹಿಟ್ಟು ಕಲಸೋಣ ಅಂತ ಬಂದರೆ ನೋಡಿ ಯಾರು ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡೋಕ್ಕೆ. ಸುಮ್ಮನೆ ಅವನು ಏನೋ ಆಟ ಅವನಿಗೆ. ಸೊ ಒಂದು 2 ನಿಮಿಷ ಸರಿ ಆಡ್ಕೊಳ್ಳಿ ಅಂತ ಹಿಟ್ಟಲ್ಲಿ ಬಿಟ್ಟೆ. ಆ್ಯಕ್ಚುಲಿ ಇವತ್ತು ಚಪಾತಿ ತುಂಬಾ ಚೆನ್ನಾಗಿ ಬಂದಿತ್ತು. ಕಲಸಿದ ಹಿಟ್ಟೇನೋ ನಾನೇ, ಅವ್ನ ಕೈ ಇಟ್ಟಿದ್ದಕ್ಕೇನೋ ನೋಡಿ ಪ್ರತಿ ಚಪಾತಿನೂ ಈ ಥರ ಫ್ಲಫಿ ಆಯಿತು. ಸೊ ಚೆನ್ನಾಗಿ ನಾದಿದ್ರೆ ಈ ಥರ ಆಗತ್ತೆ. ಸೊ ಚಪಾತಿ ಜೊತೆ ಹೆಸರುಬೇಳೆ ತವ್ವೆ ಸಿದ್ಧ ಆಗಿತ್ತು. ಅದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸರ್ವ್ ಮಾಡಿದ್ದೀನಿ. ಹೆಸರುಬೇಳೆ ತವ್ವೆದು ಅಷ್ಟೇ ರೆಸಿಪಿ ನಾನು ಹಾಕಿದ್ದೀನಿ, ಅದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಕಡೆ ಚಿತ್ರಾನ್ನ ರೆಡಿ ಆಗಿದೆ. ಸೊ ಬಾಕ್ಸ್ಗೆ ಚಿತ್ರಾನ್ನ ಪ್ಯಾಕ್ ಮಾಡಿದ್ದೀನಿ. ನನಗೆ ಲಂಚ್ ಬಾಕ್ಸ್ ಮಗನಿಗಾಗಲಿ ಯಜಮಾನ್ರಿಗಾಗಲಿ ಕಳಿಸಿದ್ರೆ ಒಂದೇ ಕಳ್ಸೋಕ್ಕೆ ಇಷ್ಟ ಆಗಲ್ಲ. ಸೊ ಜೊತೆಗೇನಾದರೂ ಸ್ನ್ಯಾಕ್ ಇಟ್ಟು ಅಭ್ಯಾಸ, ಅದಕ್ಕೆ ಬೇರೆ ಫ್ರೆಶ್ ಫ್ರೂಟ್ಸ್ ಇಲ್ಲದೆ ಇದ್ದಿದ್ದ ಕಾರಣ ಇವತ್ತು ಡೇಟ್ಸ್ನ ಡಿಸೈಡ್ ಮಾಡಿ ಬಾಕ್ಸ್ಗೆ ಇಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್.